ಬ್ಯಾನರ್ ತೈಟ್ರಿ ಜರ್ನಿ ಸರ್ ಅಣ್ಣ ಈ ಕಡೆ ನೋಡಿ ಸರಿ ಸರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಕರ್ನಾಟಕದಾಗ ಶಾಲಾ ಶಿಕ್ಷಣ ಬಂದಾಗ ಈ ಭಾಷಾ ಶಿಕ್ಷಣ ಮುಖ್ಯ ಸಂಸ್ಥೆ ಅಂದರೆ ಪ್ರಾದೇಶಿಕ ಭಾಷೆ ಮತ್ತು ಆಂಗ್ಲ ಭಾಷೆ ಅದರ ಜೊತೆಗೆ ಹಿಂದಿ ಭಾಷೆಯನ್ನು ಕೂಡ ಗಟ್ಟಿಯಾಗಿ ಕಲಿಯಬೇಕಂತೇಳಿ ತ್ರಿಭಾಷಾ ಸೂತ್ರ ಅದರ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಅಲ್ಲಿ ಪ್ರಾದೇಶಿಕ ಭಾಷೆ ಜೊತೆಗೆ ಒಂದು ಆಂಗ್ಲ ಭಾಷೆ ಅಷ್ಟೇ ಅಲ್ಲಿ ಎರಡೇ ಈ ಭಾಷೆ ನೀತಿ ಅನಿಸುತ್ತೆ. ಆದರೆ ಕರ್ನಾಟಕದ ಮೇಲೆ ಒತ್ತಾಯಪೂರ್ವಕವಾಗಿ ಈ ಹಿಂದಿ ಹೇರಿಕೆ ಮಾಡಿ ನಮ್ಮ ಬಾಲ್ಯ ಜೀವನದಲ್ಲಿ ಶಿಕ್ಷೆ ವಿದ್ಯಾರ್ಥಿಗಳ ಜೀವನ ಏನಿರ್ತದೋ ಅಲ್ಲಿ 5 ವಿಷಯ ಬದಲಾಗಿ 6 ವಿಷಯವನ್ನು ಓದಿಸ್ತಾರೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಗಣಿತದಲ್ಲೋ ವಿಜ್ಞಾನದಲ್ಲೋ ಅಥವಾ ಬೇರೆ ಭಾಷೆಗಳಲ್ಲಿ ಹೆಚ್ಚಿನ ಗಮನ ಕೊಡದೇ 3 ಭಾಷೆಯನ್ನು ಕಲಿಯುವುದರಲ್ಲಿ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಮೊದಲಿನ ಒತ್ತಡವನ್ನು ಬೇರೆ ಫಲಿತಾಂಶಗಳನ್ನು ನೋಡ್ಬೋದು. ಹಿಂದಿ ಭಾಷೆಗಳಲ್ಲಿ 21% ನಮ್ಮ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಹಾಗಾಗಿ ಈ ತ್ರಿಭಾಷಾ ಸೂತ್ರ ಏನಂತಾರೆ ತ್ರಿಭಾಷಾ ನೀತಿ ರದ್ದಾಗಬೇಕು. ದ್ವಿಭಾಷಾ ನೀತಿ ಏನಂತಾರೆ ಜಾರಿಗೆ ಆಗ್ಬೇಕಂತ ಹೇಳಿ ಇವತ್ತು ಸರ್ಕಾರಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ರದ್ದಾಗಬೇಕು ಅಂತ ನಾವು ಜಿಲ್ಲಾಧಿಕಾರಿ ಮುಖಾಂತರ ಸಿದ್ದರಾಮಯ್ಯ ಇದು ಮಾಡ್ತೀವಿ. ಇದು ರಾಜ್ಯಾದ್ಯಂತ ಇರ್ಬೋದ್ರ ಸರ್? ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗಳು ಕೂಡ ಹೋರಾಟ ಅದ. ತಾವುಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ತಮ್ಮ ಹಲವು ಒತ್ತಾಯಗಳನ್ನು ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ರಚಿಸತಕ್ಕಂಥ ತಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸುವುದಕ್ಕೆ ಆಗಮಿಸಿದ್ರಿ. ಇಂದು ನಾನು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಕಾನೂನು ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಪತ್ರವನ್ನು ರವಾನಿಸತಕ್ಕಂಥ ಆಶ್ವಾಸನೆಯೊಂದಿಗೆ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದ ಸರ್. ಒಂದು ಬರ್ರಿ